ಮ್ಯಾಲೊಂದು ಗೂಟ ಇರ್ತದೆ, ಕೆಳಗೊಂದು ಸಣ್ಣದು ಇರ್ತದೆ ಕೆಳಗಿನ ಕಲ್ಲಿಗೆ. ಅದಕ್ಕೆ ತಳಗೂಟ ಅಂತಾರೆ, ಯಾರೇನೋ ಅಂತಾರೆ. ಆಮೇಲೆ ಜೋಳ ಅಥವಾ ಬ್ಯಾಳಿ ಏನೇ ಹಾಕಿದ್ರು ಹಿಂಗೆ ಬೀಸ್ತೀವಿ. ಬೀಸ್ರ ಆ ಗೂಟಕ್ಕೆ ಹತ್ತಿರ ಕಾಳು ಪುಡಿ ಇರ್ತದ್ರಿ, ಏನು ಹಂಗೆ ಇರ್ತದೆ ಹೌದೇನೆ? ಹಂಗೆ ಇರ್ತದೆ. ಮಣ್ಣೊಂದು ಬರ ಕೇಳಿದ್ರೆ ಪುಡಿ ಆಯ್ತು ಅಂತ ಹೇಳಿದ್ರಿ ಅಲ್ಲೂ. ಪಾಪ ಅವ್ರು ಬೀಸೇ ಇಲ್ಲ, ಏನು ಗೊತ್ತದ. ಹಂಗೆ ಇರ್ತದೆ. ಎಷ್ಟೇ ಗರಗರ ಬೀಸ್ರಿ, ಎಷ್ಟೇ ವೇಗವಾಗಿ ಬೀಸ್ರಿ, ಆ ಗೂಟಕ್ಕೆ ಹತ್ತಿರಂಥ ಕಾಳು ಎಂದೆಂದೂ ಪುಡಿ ಆಗಲ್ಲ. ಹಂಗೆ ಯಾರು ಗುರುವಿನ ಸಮೀಪ ಇರ್ತೀರಿ, ಶರಣರ ಸಂಘ ಸಮೀಪ ಇರ್ತೀರಿ, ಅನುಭವ ಗೋಷ್ಠಿ ಸಮೀಪ ಇರ್ತೀರಿ, ಅವರು ಭದ್ರವಾಗಿರ್ತೀರಿ. ನೀವು ಬಿಟ್ಟು ದೂರ ಹೋದ್ರಿ, ಇಲ್ಲಿ ಸತ್ಸಂಗ ನಡೆದ್ರು ಕೆಲವ್ರು ಮನ್ಯಾಗ ಎಲ್ಲೆಲ್ಲೋ ಕುಂತಿರ್ತಾರೆ, ಹರಕೆ ಹೊಡ್ಕೋತ ಕುಂತಿರ್ತಾರೆ, ಕೆಲವ್ರು ಮಲ್ಕೊಂಡಿರ್ತಾರೆ. ಹಂಗೆ ದೂರ ಹೋಗ್ಬಾರ್ದು. ಯಾರು ಸಮೀಪ ಇರ್ತಾರಲ್ಲ ಸುರಕ್ಷಿತವಾಗಿರ್ತಾರೆ. ಅದಕ್ಕೆ ಶರಣರ ಒಂದು ಸಂಘ, ಅದಕ್ಕೆ ಕಲ್ಯಾಣದಲ್ಲಿ ನಿತ್ಯ ಶರಣರ ಸಂಘ ಇರ್ತಿತ್ತು. ಕಾಯಕ, ಅರ್ಚನೆ, ಅರ್ಪಣೆ, ಅನುಭವ, ಈ ಮೂರು ಕ್ರಿಯೆ ದಿನನಿತ್ಯ ನಡೀತಿತ್ತು. ಮುಂಜಾನೆದ್ದೇನು ಮಾಡ್ತೀರಿ ಶರಣರು? ಲಿಂಗ ಪೂಜೆ ಮಾಡ್ಕೋತೀರಿ, ನಾವು ಮಾಡ್ಕೋಬೇಕು. ಮತ್ತೇನು ಮಾಡ್ತಿರು? ಲಿಂಗ ಪೂಜೆ ಆದ ತಕ್ಷಣ ಕಾಯಕಕ್ಕೆ ಹೋಗ್ತಿರು. ಕಾಯಕ ಮಾಡಿ ಬಂದ ಮೇಲೆ ಪ್ರಸಾದ ಮಾಡ್ತೀರಿ. ಪ್ರಸಾದ ಆದಮೇಲೆ ಸಾಯಂಕಾಲ ಈಗ ನೀವೇನು ಕುಂತೀರಿ, ಎಲ್ಲ ಶರಣೀಯರು ಕುಂತು ಅನುಭವ ಗೋಷ್ಠಿ ನಡೀತಿತ್ತು. ಅದಕ್ಕೆ ಕಲ್ಯಾಣ ಪಟ್ಟಣ ಹೆಂಗಾಯ್ತು ಆಗಿನ ಕಾಲ? ಕಲ್ಯಾಣ ಹೆಂಗಿತ್ತು? ನೀಡುವವರುಂಟು, ಬೇಡುವವರಿಲ್ಲ. ಬೇಡುವವರಿಲ್ಲದ ಕಾರಣ ಬಡವನಾದೆ ಅಂತ ಹೇಳ್ತಾರೆ. ಯಾರು ನೀಡೋರದಾರ, ಆದ್ರೆ ಬೇಡವರೇ ಇಲ್ಲ. ಅದಕ್ಕೆ ಅಂಥ ಸಂಪದ್ಭರಿತ ಕಲ್ಯಾಣ ಸಾಮ್ರಾಜ್ಯ ಆಗಿತ್ತು. ಅದಕ್ಕೇನು ಕಾರಣ? ಅರ್ಚನೆ, ಅರ್ಪಣೆ, ಅನುಭವ. ಅದಕ್ಕೆ ನಮ್ಮ ಜೀವನದಲ್ಲಿ ಎಲ್ಲಕ್ಕಿಂತ ಅದಕ್ಕೆ ಯಾರು ಸತ್ಸಂಗದಲ್ಲಿ ಬರ್ತಿರಲ್ಲ ಅವರೆಲ್ಲರೂ ಪರಿವರ್ತನೆ ಆಗ್ತೀವಿ. ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಪರಿವರ್ತನೆ ಆಗ್ತೀವಿ. ನಿಮ್ಗೆ ಗೊತ್ತದ, ಕಳ್ಳ ಬಂದ ಮನೆಗೆ. ಯಾರ ಮನೆಗೆ ಬಂದರು? ಬಸವಣ್ಣವ್ರ ಮನೆಗೆ ಬಂದ. ಮಾಂಗಲ್ಯ ಬಂಗಾಳ